ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ತಹೀನತೆಗೆ ಮನೆಯಲ್ಲಿ ಯಾವ ರೀತಿಯಾದಂತಹ ಜ್ಯೂಸ್ ಅನ್ನ ಮಾಡ್ಕೊಂಡು ನಾವು ರಕ್ತಹೀನತೆ ಸಮಸ್ಯೆ ಅನ್ನ ಕಡಿಮೆ ಮಾಡ್ಕೊಬಹುದು, ಹಾಗೆ ಅದರಿಂದ ಆಗ್ತಾ ಇರುವಂತಹ ಸುಸ್ತನ್ನ ಕಡಿಮೆ ಮಾಡ್ಕೊಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಕಂಟಿನ್ಯೂ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಗೆ ಬೇಕಾಗಿರೋದು ಒಣ ದ್ರಾಕ್ಷಿ, ಸೇಬು, ಬೀಟ್ರೂಟ್, ಶುಂಠಿ, ಕ್ಯಾರೆಟ್ ಮತ್ತೆ ಖರ್ಜೂರ. ಇವೆಲ್ಲದನ್ನ ಯೂಸ್ ಮಾಡ್ಕೊಂಡು ನಾವು ಜ್ಯೂಸ್ನ ತಯಾರಿ ಮಾಡ್ಕೋಬಹುದು. ಒಂದು 10 ಒಣ ದ್ರಾಕ್ಷಿನ ತೆಗೆದುಕೊಂಡು ಅದನ್ನ ರಾತ್ರಿ ನೆನೆಸಿಟ್ಕೊಬೇಕು. ನೆನೆಸಿದ 10 ಒಣ ದ್ರಾಕ್ಷಿ, 1 ಸೇಬು, 5 ರಿಂದ 6 ಬೀಟ್ರೂಟ್ ಹೋಳುಗಳು, 1 ಚಿಕ್ಕ ಚೂರು ಶುಂಠಿ, 1 ಕ್ಯಾರೆಟ್, ಚಿಕ್ಕ ಗಾತ್ರದ 1 ಕ್ಯಾರೆಟ್, 4 ಖರ್ಜೂರ. ಇವೆಲ್ಲವನ್ನ ಸೇರಿಸಿ ಜ್ಯೂಸ್ ಮಾಡಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ರಕ್ತಹೀನತೆ ಸಮಸ್ಯೆ ಇದ್ರೆ ಅದು ಕಡಿಮೆ ಆಗುತ್ತೆ. ಹಾಗೆ ನಮ್ಮ ದೇಹಕ್ಕೆ ಈ ಜ್ಯೂಸು ನಮ್ಮ ದೇಹಕ್ಕೆ ಶಕ್ತಿನ ಕೊಡುತ್ತೆ. ನಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ, ಇದರಿಂದ ತುಂಬಾ ಸುಸ್ತಾಗ್ತಿದೆ ಅಂತ ಏನಾದ್ರೂ ಇದ್ರೆ ನೀವು ಖಂಡಿತ ಈ ಜ್ಯೂಸ್ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಇದರಿಂದ 100% ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿಯಾದಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರೂ ಖುಷಿಯಾಗಿ ನಗ್ತಾ ಇರಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.